ಮಾಡಿ ಚೂಡ ತಿನ್ಕೊಂಡು ಹೋಗಲಿಕ್ಕ ಚೂಡವ ನೋಡು ಚೂಡವ ನೋಡು ತಿಂದು ನೋಡು ತಿಂದು ನೋಡು. ಸೊ ಚೂಡಾದ ಮಸಾಲ ಅನ್ಬೋದಾಯ್ತು. ಮಸಾಲೆ ರೆಡಿ ಆಗಿದೆ. ಪರಿಪೂರ್ಣ ಚೂಡ ಆಯ್ತು ಈಗ. ಕಂಪ್ಲೀಟ್ ರುಚಿಕರವಾದಂತಹ ಚೂಡ ಚೂಡ ಸವಿಯಲು ಸಿದ್ಧ ಕ್ರಿಸ್ಪಿ ಚೂಡ. ನಮ್ಮ ಈವ್ನಿಂಗ್ ಸ್ನಾಕ್ಸ್ಗೆ ನಾವು ಏನ್ ತಿನ್ಬೇಕಂದ್ರೆ ಇಷ್ಟು ಸಲೀಸಾಗಿ 20 ನಿಮಿಷ 25 ನಿಮಿಷ ಮಾಡುವಂತ ಒಂದು ತಿಂಡಿ ಇದು ಅಷ್ಟೇ ಅಲ್ವಾ? ಚೂಡ ನೋಡ್ಬಿಡೋಣ. ಏನ್ದಿಗಳು ಚೂಡ ಬಿಡಬೇಡ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಕೃಷ್ಣ ಉಡುಪ ಗಾಯತ್ರಿ ಟಿಫನ್ ರೂಮ್ ನಮ್ಮ ಹಿಂದ್ಗಡೆಗೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ನಾವು ಬಂದೇವ ಶೂಟಿಂಗ್ ಮಾಡಲಿಕ್ಕೆ. ಮಾಡಿ ಚೂಡ ತಿನ್ಕೊಂಡು ಹೋಗಲಿಕ್ಕ. ಚೂಡ ಎಲ್ರಿ ಇವತ್ತು? ಹಾ ರೀ, ಚೂಡ ಮಾಡತ್ ತಿನ್ರಿ. ಅಪ್ಪ ನೋಡ್ರಿ, ಕೃಷ್ಣ ಉಡುಪ ಕೈ ಚೂಡ ನೋಡ್ರಿ ಇವತ್ತು. ಚೂಡ ಮಾಡೋದಕ್ಕೆ ತೆಳುವು ಪೇಪರ್ ಅವಲಕ್ಕಿ ಅರ್ಧ ಕೆಜಿ ಆಗೋಷ್ಟು ತಗೊಂಡಿದೀನಿ. ಅರ್ಧ ಕೆಜಿ ಅವಲಕ್ಕಿ ಅಷ್ಟೇ ಪ್ರಮಾಣ ತೋರಿಸ್ತಾ ಇದೀನಿ. ಎಲ್ರು ಪ್ರಮಾಣ ನೀಟಾಗಿ ತಿಳಿಸಿ ಅಂತ ಹೇಳ್ತಾರೆ. ಸೊ ಆ ಪ್ರಮಾಣದ್ದು ಚೂಡ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಾವು ಒಂದು 10 ಹಸಿಮೆಣಸಿನಕಾಯಿ ಜೊತೆಗೆ 1 ಮುಷ್ಟಿ ಧನಿಯಾ ಆಗ್ಲೇ ಒಂದ್ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಇವೆರಡನ್ನು ನೈಸಾಗೆ ರುಬ್ಕೊಂಡು ಬಂದ್ಬಿಡೋಣ. ಅದಾದ್ಮೇಲೆ ಏನೇನ್ ಬೇಕು ಅಂತ ಹೇಳ್ತೀನಿ. ಇದಿಷ್ಟು ನೈಸಾಗೆ ರುಬ್ಕೊಂಡ್ ಬಂದ್ಬಿಡೋಣ. ನೈಸಾಗೆ ರುಬ್ಕೊಂಡಿರೋದು ನೋಡಿ, ಈ ತರ ಪೌಡರ್ ಆಗ್ಬೇಕು. ಚೂಡ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಸಾಸಿವೆ, ಬಿಳಿ ಎಳ್ಳು, ಕಡಲೆ ಬೀಜ, ಹುರುಗಡ್ಲೆ, ಕೊಬ್ಬರಿ ಚೂರ್ ಮಾಡಿ ಇಟ್ಕೊಂಡಿರೋದು, ಉಪ್ಪು, ಸಕ್ಕರೆ ಪುಡಿ, ಕರಿಬೇವಿನ ಸೊಪ್ಪು ಮತ್ತೆ ಅರಿಶಿಣ. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಮಾಡುವ ವಿಧಾನ ನೋಡೋಣ. ಮೊದಲನೇದಾಗಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ, ಇದು 100 ml ಆಗೋಷ್ಟು ಎಣ್ಣೆ ಕಾಯ್ತಿದ್ದಾಗೆ ಅದಕ್ಕೆ ಹುರುಗಡ್ಲೆ ಹಾಕೊಂಡು ಸ್ವಲ್ಪ 1 ಕಪ್ ಆಗೋಷ್ಟು ಹುರುಗಡ್ಲೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ನಾನು ಗುಂಡು ಹುರುಗಡ್ಲೆ ಹಾಕೊಂಡಿದ್ದೀನಿ. ಮನೇಲಿ ಹುರುಗಡ್ಲೆ ಬೇಳೆ ಅದನ್ನು ಯೂಸ್ ಮಾಡ್ಕೋಬಹುದು. ಹುರುಗಡ್ಲೆ ಕೆಂಪಾಯ್ತು, ತೆಗ್ದುಬಿಡೋಣ. ಸಪ್ರೇಟ್ ಆಗಿ ಹಾಕೊಂಡು ನೆಕ್ಸ್ಟ್ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ 2 ಮುಷ್ಟಿ. ಕಡಲೆಕಾಯಿ ಬೀಜ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಕಡಲೆ ಬೀಜ ತೆಕ್ಕೊಳ್ಳೋಣ. ಫ್ರೈ ಆಗಿದೆ ಕಡಲೆ ಬೀಜ ಇಷ್ಟು ಫ್ರೈ ಆಗ್ಬೇಕು. ಓಕೆ. ಕೊಬ್ಬರಿ ಚೂರುಗಳನ್ನ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಅದನ್ನು ಹಾಗೆ ತೆಗ್ದಿಡ್ಬೇಕು. ಜಾಸ್ತಿ ಕೆಂಪಾಗಬಾರ್ದು ಕೊಬ್ಬರಿ ಬೇಗ ಫ್ರೈ ಆಗ್ಬಿಡುತ್ತೆ. ಈಗ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಳ್ಳುವಂತ ಐಟಮ್ ಆಗಿದೆ. ನೆಕ್ಸ್ಟ್ ಎಣ್ಣೆಗೆ ಸಾಸಿವೆ 1 ಸ್ಪೂನ್ ಸಾಸಿವೆ, 2 ಸ್ಪೂನು ಬಿಳಿ ಎಳ್ಳು 2 ಸ್ಪೂನ್, ಕರಿಬೇವಿನ ಸೊಪ್ಪು ಮತ್ತೆ ಧನಿಯಾ, ಹಸಿಮೆಣಸಿನ ಪುಡಿ. ಅದೇ ಧನಿಯಾ 1 ಮುಷ್ಟಿ ಆಗೋಷ್ಟು ತೋರಿಸ್ತಿದ್ದಲ್ಲ. ಈಗ ಒಲೆ ಆಫ್ ಮಾಡ್ಕೊಂಡಿದೀವಿ. ಇದಕ್ಕೆ ಬಿಳಿ ಎಳ್ಳಿನ ಪುಡಿ 1 ಸ್ಪೂನು. ಇದೇ ಇದರ ಸೀಕ್ರೆಟ್, ಒಳ್ಳೆ ರುಚಿ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಅದು ಗೊತ್ತು. ಸೊ ಚೂಡಾದ ಮಸಾಲ ಅನ್ಬೋದಾಯ್ತು. ಮಸಾಲೆ ರೆಡಿ ಆಗಿದೆ. ಇದಕ್ಕೆ ಈಗ ಅವಲಕ್ಕಿ. ಇದು ಅರ್ಧ ಕೆಜಿ ಇದೆ ಅವಲಕ್ಕಿ. ಅರ್ಧ ಕೆಜಿ ಅವಲಕ್ಕಿ. ಹೌದು.
ತರ ಎಲ್ಲ ಅರಿಶಿನ ಕಲರ್ ಬರುತ್ತಲ್ಲ ಸರ್ ಸ್ಲೋಲಿ. ಹೌದು, ನಿಧಾನಕ್ಕೆ ಬರುತ್ತೆ, ನಿಧಾನಕ್ಕೆ ಬರುತ್ತೆ, ಕಲಿಸ್ತಾ ಇರಬೇಕು, ಚೆನ್ನಾಗಿ ಕಲಿಸ್ಬೇಕು. ಸರ್ ಒಲೆ ಆಫ್ ಇಟ್ಟರೆ ಒಲೆ ಆಫ್ ಇದೆ, ಬಾಂಡ್ಲಿ ಬಿಸಿ ಇರುತ್ತೆ, ಬಾಂಡ್ಲಿ ಬಿಸಿಗೆ ಸಾಕು. ಬಿಸಿಗೆ ಅದು ಸ್ವಲ್ಪ ಎಲ್ಲ ಕಡೆ ಬಿಸಿನ ಅಬ್ಸರ್ವ್ ಮಾಡ್ಕೊಂಡು. ರೈಟ್ ಸರ್. ಇದರೊಳಗೆ ನಾವು ಬ್ಯಾಡಗಿ ಮಿರ್ಚಿ ಹಾಕಿಲ್ಲ ಸರ್? ಇಲ್ಲ, ಬ್ಯಾಡಗಿ ಮಿರ್ಚಿ ಹಾಕಿಲ್ಲ, ಹಸಿಮೆಣಸು ಹಾಕಿದೀವಲ್ಲ, ಅದೇ ಸಾಕಾಗುತ್ತೆ. ಈಗ ಫ್ರೈ ಮಾಡ್ಕೊಂಡಿರೋ ಕೊಬ್ಬರಿ, ಕಡಲೆ ಬೀಜ ಮತ್ತೆ ಹುರಿಗಡ್ಲೆ ಇವು ಮೂರನ್ನು ಹಾಕಿ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಕೊಂಡು. ಇವೇ ಮೇನು. ಹೌದು, ಆ ರುಚಿ ಕೊಡ್ಲಿಕ್ಕೆ ಪರಿಪೂರ್ಣ ಚೂಡ ಆಯ್ತು ಈಗ. ಕಂಪ್ಲೀಟ್. ಚೂಡ ರೆಡಿ. ಎಸ್. ಸೊ ಈವ್ನಿಂಗು ಟೀ ಟೈಮ್ ಸ್ನ್ಯಾಕ್ಗೆ ಏನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇರೋರು, ಈ ಅವಲಕ್ಕಿ ಇಲ್ಲಿ ಮಾಡುವಂತಹ ಚಿವಡ ಇದನ್ನ ಮನೇಲಿ ಮಾಡಿ ಮಧ್ಯಾಹ್ನನೇ ಮಾಡಿ ಇಡಿ, ಸಾಯಂಕಾಲದಷ್ಟೊತ್ತಿಗೆ ತುಂಬಾ ಕೂಡ್ಕೊಂಡಿರುತ್ತೆ, ರುಚಿನೂ ಅದ್ಭುತವಾಗಿ ಬರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸರ್. ರುಚಿಕರವಾದಂತಹ ಚಿವಡ ಸವಿಯಲು ಸಿದ್ಧ. ಕ್ರಿಸ್ಪಿ ಚೂಡ. ಧನ್ಯವಾದ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಕ್ರಿಸ್ಪಿಯಾಗಿ ಕರಂ ಕುರುಂ ಅಂತ ನೆಕ್ಸ್ಟ್ ಆ ಸೌಂಡ್ ಒಂದೇ ಬರ್ತದೆ. ಚಿವಡ ನಮ್ಮ ಈವ್ನಿಂಗ್ ಸ್ನಾಕ್ಸ್ಗೆ ನಾವು ಏನ್ ತಿನ್ಬೇಕಂದ್ರೆ ಎಷ್ಟು ಸಲೀಸಾಗಿ 20 ನಿಮಿಷ 25 ನಿಮಿಷದಲ್ಲಿ ಮಾಡುವಂತ ಒಂದು ತಿಂಡಿ ಇದು ಅಷ್ಟೇ ಅಲ್ವಾ? ಚೂಡ ನೋಡ್ಬಿಡೋಣ. ಸೌಂಡ್ ನಿಮ್ಗೆ ಗೊತ್ತಾಗ್ತಿರ್ಬೋದು. ಕರುಮ್ ಆ ಹುರ್ಗಡ್ಲೆ ಶೇಂಗಾ ಒಟ್ಟಿಗೆ ಮಸಾಲೆ ಮಾಡಿದ್ರಲ್ಲ, ಏನ್ ಇದು ಚೂಡ ಬಿಡಬೇಡ, ಯಾವತ್ತೂ ಬಿಡಬೇಡ, ಹಂಗಿದೆ ಇದು. ಹೌದು. ಇದ್ರೊಟ್ಟಿಗೆ ಒಂದು ಕಡಕ್ ಚಾಯ್, ಮಿರ್ಚಿ, ಆ ಸಕ್ಕರೆಗೂ ಮಹತ್ವ ಇದೆ. ಹೌದು, ಆ ಖಾರಕ್ಕೂ ಇದೆ, ಆ ಮಿರ್ಚಿದು. ಪ್ರತಿಯೊಂದಕ್ಕೂ ಅದ್ಭುತವಾಗಿದೆ. ಈ ಚೂಡ ತಿಂತಾ ಇದ್ರೆ ಮೈಂಡಲ್ಲಿ, ಮನಸ್ಸಲ್ಲಿ ರೆಟ್ರೋ ಗೀತೆಗಳು ಅಂತಾರಲ್ಲ, ಹಂಗೆ ಎಲ್ಲ ಹಳೆ ಹಾಡುಗಳು ಬರಲಿ ಒಂದು ಅದು ಹೇಳ್ತಾರಲ್ಲ, ನೇಸರ ನೋಡು ನೇಸರ ನೋಡು, ಚೂಡವ ನೋಡು ಚೂಡವ ನೋಡು, ತಿಂದು ನೋಡು. ನೀವು ತಿಂದು ನೋಡ್ತೀರಾ, ಫಸ್ಟ್ ಮಾಡಿ ನೋಡ್ತೀರಾ, ಆಮೇಲೆ ತಿಂದು ನೋಡ್ತೀರಾ. ಓಕೆ ಸರ್, ಅದ್ಭುತ ಇದೆ, ಏನು ಎರಡು ಮಾತಿಲ್ಲ. ಮಕ್ಕಳಂತೂ ಇಷ್ಟಪಡ್ತಾರೆ ಖಂಡಿತ. ಕರುಮ್ ಕುರುಮ್ ಚೂಡ. ಮತ್ತೆ ಸಿಗೋಣ. ನಮಸ್ಕಾರ. ನೋಡಿ, ಸೈಲೆಂಟ್ ಫುಡ್ ರಿವ್ಯೂ ಅಂದ್ರೆ ಇದೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.